ಸರ್ ಟೈಮಲ್ಲಿ ನೋಡಿ ಸಖತ್ ಎಂಜಾಯ್ ಮಾಡಿದ್ವಿ. ಹೌದು, ಈಗ ಯಾಕಂದ್ರೆ ಇಂಟರ್ವಲ್ ಸೀನ್ ಹೇಳ್ದಂಗೆ ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಮನೆಯ ನೀವು ಎಷ್ಟು ಎಂಜಾಯ್ ಮಾಡಿದ್ವಿ ಮನೆ ಮಗನಾಗಿ. ಸಿಕ್ಕಾಪಟ್ಟೆ ಅಂದ್ರೆ ಈ ಫಿಲಿಂ ಮಾತ್ರ ಪಕ್ಕಾ ಮಾಸ. ಬಡಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಕ್ಲಾಸ್ ಆಗು ಕಾಣಿಸ್ತಾರೆ. ಅಂಡ್ ಫಿಲಿಂ ನೋಡ್ತಾ ನೋಡ್ತಾ ಕ್ಲೈಮ್ಯಾಕ್ಸ್ ಆಗ ಹೆಂಗ್ ತಗೊಂಡ್ ಹೋಗಿದ್ದಾರೆ ಅಂದ್ರೆ ಒಂಥರ ಕೂರಕ್ಕಾಗಲ್ಲ. ಇಂಟರ್ವಲ್ ಬ್ಲಾಕ್ ಆದ್ಮೇಲೆ ಅಂತೂ ಸಿನಿಮಾ ಪ್ರತಿ ಸೀನ್ ಅಲ್ಲೂ ನಮ್ಗೆ ಯಾವ ತರ ಎನರ್ಜಿ ಬರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ. ಅಂಡ್ ಅವ್ರು ನೋಡಕ್ಕೆ ಅವ್ರ ಕಣ್ಣು, ಅವ್ರ ಲುಕ್ಕು, ಅವ್ರ ನಡೆಯೋ ಸ್ಟೈಲು, ಅವ್ರು ಮಾತಾಡೋ ಸ್ಟೈಲು ಅಂಡ್ ನರ್ತನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವೆರಿ ನೈಸ್, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ಇಡೀ ಸಿನಿಮಾದಲ್ಲಿ ಕೂಡ ಸೈಲೆಂಟ್ ಅಲ್ಲೇ ಒಂದು ಆಕ್ಟಿಂಗ್ ವಿಲೇಸರ್ ಹೇಳ್ತಾ ಇದ್ರು, ಆ ಕಣ್ಣು ತೋರಿಸೋದಾಗಿರ್ಬೋದು, ವಾಕಿಂಗ್ ಸ್ಟೈಲ್ ಅದೆಲ್ಲ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ ನಿಜವಾಗ್ಲು. ಅಂಡ್ ಅದನ್ನ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಲೈಕ್ ಒಂದೊಂದ್ ಸೀನ್ ಅಲ್ಲೂ ಲೈಕ್ ಅವ್ರನ್ನ ಅಂದ್ರೆ ಅವ್ರು ಬರೋ ಶಾರ್ಟ್ ಎಲ್ಲ ಸಿನಿಮಾದಲ್ಲಿ ಮಾತ್ರ ಸಕ್ಕತ್ತಾಗಿದೆ. ನೀವು ಕಲ್ತಿದ್ದೇನೆ ಶಿವಣ್ಣನ ಈ ಸಿನಿಮಾ ಇಂದ ಏನೇನ್ ಮಾಡ್ಬೇಕು ಅಂತ ಅನ್ಸುತ್ತೆ ಸಿನಿಮಾದಲ್ಲಿ. ನಿಜವಾಗ್ಲು ಪ್ರತಿ ದಿವಸ ನೋಡ್ತಾ ಕಲಿತಾನೆ ಇರೋದು. ನಿಜವಾಗ್ಲು ಅವರು ಎಕ್ಸ್ಪ್ರೆಷನ್ ನ ಎಷ್ಟು ಸಟಲ್ ಆಗಿ ಒಂಚೂರು ಎಕ್ಸ್ಪ್ರೆಷನ್ ಅಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಕೊಡ್ತಾರಲ್ಲ ಆಡಿಯನ್ಸ್ ಅಲ್ಲಿ, ಅದು ನಿಜವಾಗ್ಲೂ ಪ್ರತಿಯೊಂದು ಆಕ್ಟರ್ ಕಲಿತಾರೆ. ಸರ್ ಸರ್ ಇವಾಗ ಹೇಳ್ತಾ ಇದ್ರಿ ಶಿವಣ್ಣನ ಆಕ್ಟಿಂಗ್ ಫ್ರೆಂಡ್ ಬಗ್ಗೆ ಮಾತಾಡ್ತಾರೆ. ನಾವು ಕೂಡ ಸೇಮ್ ಥಿಯೇಟರ್ ಕೂತ್ಕೊಂಡು ನೋಡ್ಬೇಕಾದ್ರೆ ಅಪ್ಪ ಫ್ರೆಂಡ್ ಎಷ್ಟು ಅದ್ಭುತವಾಗಿದೆ ಸಿನಿಮಾ ಫೀಲ್ ಆಗ್ತದೆ. ಶಿವಣ್ಣನ ಆಕ್ಟಿಂಗ್ ಬಗ್ಗೆ, ಶಿವಣ್ಣನ ಸಿನಿಮಾ ನಿಮ್ಗೆ ಎಷ್ಟು ಖುಷಿ ಆಯ್ತು? ಆಕ್ಟಿಂಗ್ ಬಗ್ಗೆ ನಾನು ಮಾತಾಡೋಕ್ಕಲ್ಲ, ಎಲ್ಲರೂ ಹೇಳ್ತಾರೆ. ನನಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್. ಈಗೇನ್ ಇಂಟರ್ವೆಲ್ ಬ್ಲಾಕ್ ಅಂತ ಏನ್ ಹೇಳ್ತೀವಿ ಅದು ಬಂದು ಈ ಸಿನಿಮಾದಲ್ಲಿ ಒಂದು ಸ್ಟಾರ್ಟ್ ತರ, ಅಲ್ಲಿಂದ ಸಿನಿಮಾ ಎಲಿವೇಟ್ ಆಗ್ತಾನೆ ಹೋಗುತ್ತೆ ಕ್ಲೈಮ್ಯಾಕ್ಸ್ ವರ್ಗು. ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಜನ ಅಂತೂ ತುಂಬಾನೇ ಏನಂತಾರೆ ತುಂಬಾ ಎಂಜಾಯ್ ಮಾಡಿ ಇಡೀ ಸಿನಿಮಾನ ನೋಡ್ತಾರೆ. ಆಮೇಲೆ ದೊಡ್ಡಪ್ಪನ ಸಿನಿಮಾ ಏನಂದ್ರೆ ಒಂದ್ಸಲಿ ನೋಡಕ್ಕಲ್ಲ, ಇನ್ನೊಂದು 10 ಸಲ ಇದೇ ತರ ನೋಡ್ಬೋದು. ಯಾಕಂದ್ರೆ ಅವ್ರನ್ನ ಅಷ್ಟು ಎಂಜಾಯ್ ಮಾಡ್ಬೋದು, ಯಾರೇ ಒಂದು ಆಡಿಯನ್ಸ್ ಆಗಿ ಅವ್ರನ್ನ ಅಷ್ಟು ಸ್ಕ್ರೀನಲ್ಲಿ ಎಂಜಾಯ್ ಮಾಡ್ಬೋದು. ಬಟ್ ಈ ಸಿನಿಮಾ ಓವರ್ ಆಲ್ ನೋಡ್ಬೇಕಂದ್ರೆ ನರ್ತನ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ದೊಡ್ಡಪ್ಪನ ಅವರ ಪ್ರೊಡಕ್ಷನ್ನು, ದೊಡ್ಡಮ್ಮ ಅವ್ರ ಪ್ರೊಡ್ಯೂಸರ್ ಈ ಸಿನಿಮಾಕ್ಕೆ, ಪ್ರೊಡಕ್ಷನ್ ವರ್ಕ್ ಅಷ್ಟು ಚೆನ್ನಾಗಿದೆ. ಆಮೇಲೆ ರುಕ್ಮಿಣಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಫೇವ್ರೆಟ್ ಆಕ್ಟರ್ ಇದರಲ್ಲಿ ಗೋಪಾಲ್ ದೇಶಪಾಂಡೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದೇ ಮಫ್ತಿ ಬಂದ ತಕ್ಷಣ ಎಲ್ಲರಿಗೂ ಈ ಕ್ಯಾರೆಕ್ಟರ್ ಮೇಲೆ ಒಂದು ಇದಿತ್ತು, ಈ ಕ್ಯಾರೆಕ್ಟರ್ನ ಇನ್ನೂ ನೋಡ್ಬೇಕು. ಯಾಕಂದ್ರೆ ಅದರ ಮಫ್ತಿಯಲ್ಲಿ ಅರ್ಧ ಸಿನಿಮಾ ಮಾತ್ರ ಈ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿತ್ತು. ಸೊ ಮೊದ್ಲಿಂದನೂ ಅದೇ ರೀತಿ ನನಗೂ ಅದೇ ಕುತೂಹಲ ಇತ್ತು, ಈ ಕ್ಯಾರೆಕ್ಟರ್ನ ಫುಲ್ ನೋಡ್ಬೇಕು, ಒಂದು ಫುಲ್ ಪ್ಲೇಜ್ ಸಿನಿಮಾ ನೋಡ್ಬೇಕು ಅಂತ ಸುಮಾರು ವರ್ಷ ಕಾಯ್ತಾ ಇದ್ವಿ. ಸೊ ಇವತ್ತು ಅದು ರಿಲೀಸ್ ಆಗಿದೆ, ಅದು ನೋಡೋಕೆ ತುಂಬಾನೇ ಖುಷಿ. ವರ್ಷಾಂತ್ಯಕ್ಕೆ ಸಂಕ್ರಾಂತಿ ಆಗಮಿಸ್ತಾ ಇದೆ, ಒಳ್ಳೆ ಅದ್ಭುತವಾದ ಸಿನಿಮಾ. ದೊಡ್ಡ ಮನೆ ಅಭಿಮಾನಿಗಳಿಗೆ ಏನ್ ಹೇಳಕ್ ಸರಿ, ವರ್ಷಾಂತ್ಯಕ್ಕೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ. ದೊಡ್ಡ ಮನೆ ಅಭಿಮಾನಿಗಳಿಗೆ ಏನ್ ಹೇಳಕ್ ಬಯಸ್ತೀವಿ? ಏನ್ ಅವ್ರಿಗೆ ಅವ್ರು ಥ್ಯಾಂಕ್ ಯು. ಈಗ ಅವರೇ ಹೇಳ್ತಾರೆ ಈಗ ಪಿಕ್ಚರ್ ಹೇಗಿದೆ, ನಾವು ಯಾವ ತರ ಪಿಕ್ಚರ್ ನೋಡೋಕೆಲ್ಲ ಅವರೇ ನಮ್ಗೆ ಒಂದಷ್ಟು ಟಿಪ್ಸ್ ಕೊಡ್ತಾರೆ. ಸೊ ನಾವು ನಮ್ ಫುಲ್ ಪ್ರಯತ್ನ ಹಾಕ್ಬಿಟ್ಟು ಇನ್ನೂ ಹೆಚ್ಚು ಸಿನಿಮಾ ಕೊಡೋಕೆ ಟ್ರೈ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.